ಮಹಾತಪಸ್ವಿಯ ಮಹೋನ್ನತ ತಪಸ್ಸಿನ ಶತಮಾನೋತ್ಸವ ಸಂಭ್ರಮದ ಧರ್ಮಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪಾದಂಗಳಲ್ಲಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ಹಾಗೆಯೇ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಪುರವರ್ಗದ ಹಿರೇಮಠದ ಷಟ್ಸ್ಥಲ ಬ್ರಹ್ಮಿ ಓಂಕಾರೇಶ್ವರ ಶಿವಾಚಾರ್ಯ ಸ್ವಾಮಿಗಳವರಿಗೆ ನಮಸ್ಕರಿಸುತ್ತಾ ಹಾಗೆಯೇ ನವಲೆ ಹಿರೇಮಠದ ಷಟ್ಸ್ಥಲ ಬ್ರಹ್ಮಿ ಅಭಿನವ ಶಿವಲಿಂಗ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಕೊಡಮಡುತ್ತಾ ತಪೋಕ್ಷೇತ್ರ ಪುಣ್ಯಕೋಟಿಯ ಬಾಲಯೋಗಿ ಶ್ರೀ ಜಗದೀಶ್ವರ ಸ್ವಾಮಿಗಳಲ್ಲಿ ನಮಸ್ಕರಿಸುತ್ತಾ ಈ ಮಹಾ ಸಂಸ್ಥಾನದ ತಪಸ್ವಿ ಫೌಂಡೇಶನ್ನ ಮಹಾ ಸಂಸ್ಥಾಪಕರು ಮತ್ತು ಆದಿ ಸಂಸ್ಥಾಪಕರು ಆಗಿರ್ತಕ್ಕಂಥ ಪೂರ್ವಾಶ್ರಮದ ನಮ್ಮ ಶಿಷ್ಯರು ಕೂಡ ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅವಧೂತ ಗುರುಜಿಯವರಲ್ಲಿ ನಮಸ್ಕರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಓಂ ಶ್ರೀ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಇಲ್ಲಿ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ತುಂಬ ಪ್ರಾಂಜಲ ಮನಸ್ಸಿನಿಂದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಈ ಹರಿಹರ ಕ್ಷೇತ್ರದ ಜನಮಾನಸದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ BP ಹರೀಶ್ ಸರ್ ಅವರೇ ಹಾಗೂ ಈ ಮಹಾತಪಸ್ವಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಈಗ ಪ್ರಸ್ತುತ ಉಪಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಪ್ರೊಫೆಸರ್ CV ಪಾಟೀಲ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಧರ್ಮ ಜಾಗೃತಿಯ ಬಗ್ಗೆ ಧರ್ಮದ ಅರಿವನ್ನು ಮೂಡಿಸ್ತಕ್ಕಂಥ ವಿಚಾರಧಾರೆಗಳನ್ನು ಪ್ರಸ್ತಾಪವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ SM ಗಂಗಾಧರಯ್ಯ ಸರ್ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಶ್ರೀ ತಪಸ್ವಿ ಫೌಂಡೇಶನ್ನ ಎಲ್ಲ ನಿರ್ದೇಶಕ ಸದಸ್ಯರೇ ಮತ್ತು ಸದ್ಭಕ್ತ ಮಹಾಶಯರೇ, ಈ ದಿನ ಸುವರ್ಣಾಕ್ಷರದಲ್ಲಿ ಈ ಹರಿಹರ ಕ್ಷೇತ್ರದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂದರ್ಭ. ಯಾಕೆಂದರೆ ಇಲ್ಲಿ ಹರಿಹರರು ಸಮನ್ವಯಗೊಂಡಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ, ಧರ್ಮ ಸಮನ್ವಯಗಳು ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ಜನ್ಮವೆತ್ತು ಕರ್ಮಭೂಮಿಯನ್ನಾಗಿ ಪುಣ್ಯಭೂಮಿಯನ್ನಾಗಿಸ್ತಕ್ಕಂಥ ಮತ್ತೊಂದು ಹೆಜ್ಜೆಯನ್ನು ದಾಪುಗಾಲನ್ನು ಇಟ್ಟಿರ್ತಕ್ಕಂಥ ಗುರೂಜಿಯವರು ಶ್ರೀ ಕವಿರಾಜ ಗುರೂಜಿಯವರು ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ 30 ಜಿಲ್ಲೆಗಳನ್ನು ಆಧರಿಸಿದಂಥ ಸುಮಾರು 27ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕರ್ನಾಟಕದ ಹೊರವಲಯಗಳಾಗಿರ್ತಕ್ಕಂಥ ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಲ್ಲಿನೂ ಕೂಡ ತಮ್ಮ ಶಾಖೆಗಳನ್ನು ತೆರೆಯುವ ಮೂಲಕ ಜನರಿಗೆ ಸಾಕಷ್ಟು ಲಕ್ಷಾಂತರ ಜನರಿಗೆ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕೇವಲ ರಾಜ್ಯ ರಾಷ್ಟ್ರ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಸಂದರ್ಭದಲ್ಲೂ ಕೂಡ ಅದು ಸಿಂಗಪೂರ್ ಇರ್ಬೋದು ಮತ್ತು ಅಲ್ಲಿ ಮಲೇಷಿಯಾ ಇರ್ಬೋದು, ಅಲ್ಲೂ ಕೂಡ ಈ ಶಾಖೆಗಳನ್ನು ತೆರೆಯುವ ಮೂಲಕ ಕೇವಲ ವ್ಯಕ್ತಿಯಾಗಿ ಈ ಕೆಲಸವನ್ನು ಮಾಡದೆ ಒಂದು ಧೀಮಂತ ಶಕ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಇವರ 31 ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂಥ ಅನ್ನವೃದ್ಧಿ ಬದುಕು ಸಮೃದ್ಧಿ ಅಭಿಯಾನ, ಇದು ಎಲ್ಲ ಕಡೆಯಲ್ಲೂ ಕೂಡ ಒಂದು ದೊಡ್ಡ ಸಂಚಲನವನ್ನು, ಏನು ಇವತ್ತು ಒಂದು ರಾಜ್ಯ ಅಥವಾ ರಾಷ್ಟ್ರ ಮಾಡ್ತಕ್ಕಂಥ ಸರ್ಕಾರಗಳು ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥ ಕೆಲಸವನ್ನು ಒಂದು ಸಣ್ಣದಾಗಿ ತೆರೆಯುವ ಮೂಲಕವಾಗಿರ್ತಕ್ಕಂಥ ಒಂದು ಟ್ರಸ್ಟನ್ನ ಮಾಡಿಕೊಂಡು ಆ ಮೂಲಕ ಜನರಿಗೆ ಯಾರು ನೋವಿನಿಂದ ಬೆಳೀತಾ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ಕಾರ್ಯಕ್ರಮ ಅಂದರೆ ಮಂಗಳಮುಖಿಯರು ನಮ್ಮ ಮನೆಯ ಮಗಳು ಅಂತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಸುಮಂಗಲಿಯರಾಗಿರ್ತಕ್ಕಂಥವರು ನಮ್ಮ ಮನೆಯ ಮಗಳು ಅಂತಕ್ಕಂಥ ಕೆಲಸಗಳಿರ್ಬೋದು, ಅಥವಾ ಅಂಗಾಂಗಗಳ ದಾನವನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ರಕ್ತದಾನವನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಎಷ್ಟೋ ಟ್ರಸ್ಟ್ಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರಗಳಿರ್ಬೋದು, ಏಕಮುಖಿಯಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಜನಪರವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾವೆ. ಆದರೆ ಬಹುಮುಖಿ ಕೆಲಸವನ್ನು, ಸಮಾಜಮುಖಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮಹಾತಪಸ್ವಿ ಫೌಂಡೇಶನ್ ಏನಿದೆ, ಭಾಳ ವಿಹಂಗಮವಾಗಿ ಇದನ್ನು ಎಷ್ಟೋ ಜನರು ಅಥವಾ ಎಷ್ಟೋ ಟ್ರಸ್ಟ್ಗಳು ಇದನ್ನು ನಕಲಿಸುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು. ಅಂದರೆ ಬಹುಶಃ ಸಮಾಜದಲ್ಲಿ ಯಾವುದನ್ನು ಗುರುತಿಸಬೇಕಾಗಿದೆ, ಹೇಗೆ ಗುರುತಿಸಬೇಕಾಗಿದೆ, ಹೇಗೆ ಅವರಿಗೆ ಸಂತೈಸಬೇಕಾಗಿದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಜನರ ಒಳಗಾಗಿ ಜನರ ನಡುವೆ ಕಷ್ಟಗಳನ್ನು ಕೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಅವಧೂತ ಪರಂಪರೆಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ. ಅಂತಹ ಅವಧೂತ ಪರಂಪರೆಯ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂಥ ಚಾಪನ್ನು ಸಹ್ಯಾದ್ರಿಯ ಮಲ್ಲೆಯಲ್ಲಿ ಅವರು ವ್ಯಾಸಂಗವನ್ನು ಮಾಡ್ತಾರೆ ಮತ್ತು ಮಧುರೆಯ ಮೀನಾಕ್ಷಿಯ
ಮಡಿಲಲ್ಲಿ ಅವರು ಅಧ್ಯಯನವನ್ನು ಮಾಡ್ತಾರೆ. ಈ ಎರಡರ ಸಮನ್ವಯನ ಎಲ್ಲ ಕಡೆಯಲ್ಲೂ ಕೂಡ ಸಮನ್ವಯವನ್ನು ಸಾಧಿಸ್ತಕ್ಕಂಥ ಬರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಇವತ್ತು ತುಂಬ ಸಾಧಿತವಾಗಿದೆ. ಯಾಕೆಂದರೆ ಇವತ್ತು ಮಹಾಸನ್ನಿಧಿಯವರು ಆಗಮಿಸಿದ್ದಾರೆ, ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಾರೆ. ಆ ಸಾನ್ನಿಧ್ಯದ ಸಂದರ್ಭದಲ್ಲಿ ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವಾಚಾರ್ಯರ ಸಂಭ್ರಮದ 100 ವರ್ಷಗಳ ಸಂದಿವೆ. ಆ ನಡುವೆ ಫೌಂಡೇಶನಿನ 10 ವರ್ಷಗಳ ಸಂಭ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರಣದಿಂದ ಇವತ್ತು ಈ ಹರಿಹರದ ಸಂದರ್ಭದಲ್ಲಿ ಮಹಾ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಕೆಲಸ ಸಾಂಗತ್ಯ ಆಗ್ತಾ ಇದೆ ಅಂತಂದರೆ ಇದು ಮಹಾಶಯ ಸದ್ಭಕ್ತರಿಂದ. ಇಂತಹ ಸದ್ಭಕ್ತರು ಮುಂದಿನ ದಿನಗಳಲ್ಲೂ ಕೂಡ ಈ ಫೌಂಡೇಶನ್ನ ಸಂದರ್ಭದಲ್ಲಿ ಸಹಯೋಗದಲ್ಲಿ ಇಂತಹ ಸರ್ವ ಕಾರ್ಯಗಳನ್ನು ಮಾಡಲಿಕ್ಕೆ ಸನ್ನಿಧಿಯವರನ್ನು ಮತ್ತೊಮ್ಮೆ ಆಶೀರ್ವಾದವನ್ನು ಕೇಳ್ತಾ, ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಆಶೀರ್ವಾದಕ್ಕೆ ಹಾಗೆಯೇ ಒಂದು ಜಾತಕ ಪಕ್ಷಿಗಳ ಅವಪಾದಿಯಲ್ಲಿ ಕಾಯ್ತಾ ಇದ್ದೀರಿ. ಇಷ್ಟನ್ನು ಪ್ರಾಸಂಗಿಕವಾಗಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ಪ್ರಣಾಮವನ್ನು ನೀಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.